ಹೌದು ಮಾರ್ರೆ, ನಿಮ್ಗೆ ನೋಡಿದ್ದನ್ನು ನೀವು ವಕ್ಫ್ ಮಾಡ್ತೀರಿ, ನಾಳೆ ತಾಜ್ ಮಹಲ್ ಕೂಡ ವಕ್ಫ್ ಅಂತ ಹೇಳ್ತೀರಿ. ನಮ್ಮ ಯಾವುದು ಲಾಲ್ ಖಿಲಾ, ಕೆಂಪು ಕೋಟೆ ಕೂಡ ವಕ್ಫ್ ಅಂತ ಹೇಳ್ತೀರಿ. ಯಾಕೆ? ಅದಕ್ಕೊಂದು ಇದಂ ಮಿತ್ತಂ ಅನ್ನುವಂಥದ್ದು ಈ ವಕ್ಫ್ ತಿದ್ದುಪಡಿ ಮಸೂದೆ 2024 ಜನರ ಎದುರಿಗೆ ಬರ್ತಾ ಉಂಟು. ಒಂದು ಸತಿ ಆಸ್ತಿ ಏನಾದ್ರು ವಕ್ಫ್ನ ಪರಿಧಿಯಲ್ಲಿ ಬಂದ್ರೆ ಅದು ಶಾಶ್ವತವಾಗಿ ಸಾವಿರಾರು ವರ್ಷಗಳವರೆಗೆ ವಕ್ಫೆ, ಅದರಿಂದ ಹೊರಗೆ ಬರೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಏನೇ ಇದ್ರೂ ವಿರೋಧ ಮಾಡ್ಬೇಕು. ಈಗ ಮೋದಿಜಿಯವರು ಮಸೂದೆ ತಿದ್ದುಪಡಿ ತಂದಿದ್ದಾರೆ, ಅದು ಎಷ್ಟೇ ಉದ್ಧಾರ ಆಗ್ಲಿ ಅಧೋಗತಿ ಇಲ್ಲ, ಮೋದಿಜಿ ತಂದಿದ್ದಾರೆ, ಅದಕ್ಕೋಸ್ಕರ ವಿರೋಧ ಮಾಡಿಕೊಂಡು ಇದನ್ನು ಕೊನೆಗಾಣಿಸಬೇಕು. ನಮಸ್ಕಾರ, ಕ್ಯಾಜುವಲ್ ಟಾಕ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಅಥವಾ ಈ ಸಂಘ ಸಂಸ್ಥೆ ಸಂಘಟನೆಗಳಲ್ಲಿ ಇರುವವರಿಗೆ ಇತ್ತೀಚಿನ ದಿನಗಳಲ್ಲಿ ಈ ವಫ್ ಬೋರ್ಡ್ನ ವಿಚಾರದಲ್ಲಿ ಏನು ಬರ್ತಾ ಉಂಟು ಮಾಧ್ಯಮಗಳಲ್ಲಿ, ಆ ಬಗ್ಗೆ ಏನೋ ಆಗ್ತಾ ಇದೆ, ಏನೋ ಆಗ್ಲಿಕ್ಕುಂಟು ನಮ್ಮ ರಾಷ್ಟ್ರದಲ್ಲಿ ಎನ್ನುವಂತ ಒಂದು ಸಣ್ಣ ಸೂಚನೆ ಸಿಗ್ತಾ ಉಂಟು. ಯಾಕಂತ ಹೇಳಿದ್ರೆ ವಫ್ ಬೋರ್ಡ್ಗೆ ಒಂದು ಇಡೀ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರುವ ಮೂಲಕ ನರೇಂದ್ರ ಮೋದಿ ಅವರ ಸರ್ಕಾರ ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ಲಿಕ್ಕಿದೆ ಅಂತೇಳಿ. ಆದ್ರೆ ಏನು ತಿದ್ದುಪಡಿ, ಮತ್ತೆ ತಿದ್ದುಪಡಿ ಮಾಡಿದ್ರೆ ಏನಾಗತ್ತೆ, ಎಲ್ಲ ವಿಷಯದ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಅರುಣ್ ಜಿ ಶೇಟರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ಏನ್ ವಿಚಾರ, ಈ ವಫ್ ಬೋರ್ಡ್ ತಿದ್ದುಪಡಿ ಮಾಡಿದ್ರೆ ಏನೋ ದೊಡ್ಡದೇನೋ ಆಗ್ಲಿಕ್ಕೆ ಉಂಟು ಹಾಗಾದ್ರೆ, ಅಥವಾ ಏನ್ ತಿದ್ದುಪಡಿ ಉದ್ದೇಶ ಏನು? ಒಂದು, ಈ ನರೇಂದ್ರ ಮೋದಿಜಿಯವರ ಸರ್ಕಾರ ಏನಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೊಂದು ಏನಾದ್ರೂ ಕಡ್ಡಿ ಆಡಿಸುವುದು ಯಾವತ್ತೂ ಇದ್ದದ್ದೇ. ಆದರೆ ಈ ವಕ್ಫ್ ತಿದ್ದುಪಡಿ ಮಸೂದೆ 2024 ಬಂದ ಕೂಡಲೇ ಅದನ್ನು ನೋಡೋದಕ್ಕೆ ಮುಂಚೆನೆ ಅದಕ್ಕೆ ವಿರೋಧ ಪ್ರಾರಂಭ ಮಾಡಿಬಿಟ್ಟದ್ದು, ಅದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ಏನಿದೆ ಅದರಲ್ಲಿ ಅನ್ನುವಂಥದ್ದು ನೋಡಿದರೆ, ಅರೆ ಆ ವಕ್ಫ್ ಬೋರ್ಡಿನ ಸುಧಾರಣೆಗೆ ಬೇಕಾದಂಥ ಅಂಶಗಳು ಅದರಲ್ಲಿ ಇರುವಂಥದ್ದು. ಉದಾಹರಣೆಗೆ ನೋಡಿ, ಈಗ ವಕ್ಫಿನ ಆಸ್ತಿ ಎಷ್ಟು, ಸುಮಾರು 30 ವಕ್ಫ್ ಬೋರ್ಡ್ಗಳಿವೆ ಭಾರತದಲ್ಲಿ. ಅದರಲ್ಲಿ ಸುಮಾರು ಹೀಗೆ ಅಂದಾಜು ಲೆಕ್ಕ ಹಾಕಿದ್ರೆ ವಕ್ಫಿನ ಆಸ್ತಿ ಸುಮಾರು ಒಂದು 9.5 ಲಕ್ಷ ಎಕರೆ. ಅಂದರೆ ಒಂದು ಸಣ್ಣ ಪುಟ್ಟ ದೇಶಗಳು ಅಂತ ಇದ್ದಾವಲ್ಲ, ಅಂತ 50 ದೇಶಗಳನ್ನು ಒಟ್ಟು ಮಾಡಿದ್ರೆ ವಕ್ಫಿದ ಒಂದು ಆಸ್ತಿ. ನಮ್ಮ ದೇಶದ ಮೂರನೇ ಅತಿ ದೊಡ್ಡ ಹೆಚ್ಚು ಭೂಪ್ರದೇಶ ಹೊಂದಿರತಕ್ಕಂಥದ್ದು ರೈಲ್ವೆ, ಹೌದು, ರಕ್ಷಣಾ ಖಾತೆ, ನಂತರ ಇದೆ. ಇಂಥ ಒಂದು ಸುಮಾರು ಒಂದು 5 ಲಕ್ಷ ಕೋಟಿಗಿಂತಲೂ ಜಾಸ್ತಿ ವ್ಯಾಲ್ಯೂ, ಅಂದ್ರೆ ಖಾಲಿ ಸ್ಥಿರಾಸ್ತಿನ ಅಷ್ಟೇ ಆಗಿ ಇರುವಂತ ಒಂದು ಸಂಸ್ಥೆಯ ಆದಾಯ ಎಷ್ಟಿರಬೇಕು? ವರ್ಷಕ್ಕೆ 163 ಕೋಟಿ. ಕೇವಲ 163 ಕೋಟಿ, 5 ಲಕ್ಷದ ಒಂದು ಆಸ್ತಿ ಹೊಂದಿರತಕ್ಕಂಥ ದೊಡ್ಡ ಸಂಸ್ಥೆಗೆ 163 ಕೋಟಿ ರೂಪಾಯಿ ಆದಾಯ. ಕೋಟಿ ಅವರಿಗೆ ಹೌದು, ಜಾಗ ಉಂಟು ಅಂತ ಹೇಳುದು. 5 ಲಕ್ಷ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಅದರ ಸೊನ್ನೆ ಎಷ್ಟೊಂದು ನಂಗೆ ಗೊತ್ತಿಲ್ಲ ಇನ್ನು. ಹಾಗಿರತಕ್ಕಂಥ ಸಂದರ್ಭದಲ್ಲಿ ಆ 163 ಕೋಟಿಯಿಂದ ಇಡೀ ಮುಸಲ್ಮಾನ ಸಮುದಾಯದ ಅಭಿವೃದ್ಧಿ ಸಾಧ್ಯನಾ, ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಒಂದು ದೊಡ್ಡದಾಗಿ ಉದ್ಭವವಾಗಿತ್ತು. ಹಣ ಎಲ್ಲಿ ಹೋಗುತ್ತೆ ಅಂತ. ಹಣ ಒಂದು ಇಲ್ಲಿ ಮಿಸ್ಯೂಸ್ ಆಗ್ತಾ ಇದೆ. ಇಲ್ಲದಿದ್ರೆ ಸುಮ್ಮನೆ ಒಂದು 5 ಲಕ್ಷ ಕೋಟಿ ಇದ್ರು ಅದು ಕೂಡ ಒಂದು SB ಇಂಟ್ರೆಸ್ಟ್ ಅಂತ ಹೇಳಿದ್ರು ಕೂಡ 15,000 ಕೋಟಿ ಆಗ್ತದೆ. ಇದು ಅಷ್ಟು ಅಲ್ಲದೆ ಏನೋ ಅಲ್ಲದೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಶಯ ಬರುವುದು, ಅಥವಾ ಅದು ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ, ಏನೋ ಒಂದು ಅಕ್ರಮ ಆಗ್ತಾ ಇದೆ. ಒಂದು 10-12 ವರ್ಷದ ಹಿಂದೆ ಇದರ ವರದಿ ಕೂಡ ಬಂದಿತ್ತು, ಎಷ್ಟು ಇದರಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಇದರಲ್ಲಿ ಅನ್ನುವಂಥದ್ದು ಕೂಡ ತಮ್ಮ ಗೊತ್ತಿರಬಹುದು. ಹೀಗೆ ಈ ವಕ್ಫ್ ಅನ್ನುವಂಥದ್ದು, ಈ ವಕ್ಫ್ ಕಾಯ್ದೆಯಲ್ಲಿ ಸುಧಾರಣೆ ತರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ತಿದ್ದುಪಡಿಯನ್ನು ತಂದಿದೆ. ವಕ್ಫ್ ಅಂತ ಹೇಳಿದ್ರೆ ಮೊನ್ನೆ ಹುಟ್ಟಿಕೊಂಡದಂತ ಇಲ್ಲ. ಈ ವಕ್ಫ್ ಅಂತ ಹೇಳಿದ್ರೆ ಮುಸಲ್ಮಾನರು ತಮ್ಮ ಒಂದು ಸ್ಥಾಪಿತ ಉದ್ದೇಶಕ್ಕೋಸ್ಕರ ವಕ್ಫ್ ಮಾಡುವಂಥದ್ದು. ಅಂತ ಹೇಳಿದ್ರೆ ನನ್ನ ಒಂದು ಜಮೀನಿದ್ರೆ ಅದು ಅಲ್ಲಾನಿಗೆ ಕೊಡುವುದು ಅಂತ. ಅಲ್ಲಾನಿಗೆ ಕೊಡುವುದು ಅಂದ್ರೆ ಹೇಗೆ ಕೊಡುವುದು, ಅದಕ್ಕೋಸ್ಕರ ಅವರೊಂದು ಕಮಿಟಿ ಮಾಡಿದ್ದಾರೆ. ನೀನು ಕೊಟ್ಟ ಜಮೀನನ್ನು ನೀನು ಹೇಳಿದ ಉದ್ದೇಶಕ್ಕೋಸ್ಕರ ಬಳಸುವುದಕ್ಕೋಸ್ಕರ ಅದನ್ನು ಇತ್ಯರ್ಥ ಮಾಡ್ಲಿಕ್ಕೆ ಒಂದು ಮಂಡಳಿ ಬೇಕಲ್ಲ, ಅದಕ್ಕೋಸ್ಕರ ವಕ್ಫ್ ಮಂಡಳಿ ಅಂತ ಹೇಳಿ ಅವರ ಸಮುದಾಯದಲ್ಲಿ ಆವಾಗ ಮಾಡಿಟ್ಟಿದ್ರು. ಸುಮಾರು ಬ್ರಿಟಿಷರು ಬರೋಕ್ಕಿಂತ ಮುಂಚೆನೆ ಅದು ನಡೆದುಕೊಂಡು ಬಂದಿತ್ತು. ಬ್ರಿಟಿಷರು ಅದಕ್ಕೆ 810ನೇ ಇಸ್ವಿಯಲ್ಲಿ ಒಂದು ಕಾಯ್ದೆ ಮಾಡುವ ಅಂತ ಹೇಳಿ ಅಂದುಕೊಂಡ್ರು, ಅದು ಆಗಲಿಲ್ಲ. ತದನಂತರ 1923ರಲ್ಲಿ ಅದಕ್ಕೆ ಸೆಂಟ್ರಲ್ ಕಮಿಟಿ ಅಂತ ಹೇಳಿ ಆಯಿತು. ಮತ್ತು ಸ್ವತಂತ್ರ ಭಾರತದಲ್ಲಿ 1954ರಲ್ಲಿ ಅದಕ್ಕೊಂದು ರೂಪ ಕೊಡಲಾಯಿತು, ಕಾನೂನಾತ್ಮಕ ರೂಪ. ತದನಂತರ ಅನೇಕ ತಿದ್ದುಪಡಿಗಳು ಆದ ಮೇಲೆ 1995ನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಕಾಯ್ದೆಯಾಗಿ, ತಿದ್ದುಪಡಿಗಳೊಂದಿಗೆ ಪರ್ಫೆಕ್ಟ್ ಆಗಿರತಕ್ಕ ಕಾಯ್ದೆಯಾಗಿ
ಅದನ್ನು ಮಾಡಲಾಯಿತು. ಅದಕ್ಕೊಂದಿಷ್ಟು ನಿಬಂಧನೆಗಳು, ಅದರಲ್ಲಿ ಮಂಡಳಿಗಳಲ್ಲಿ ಎಷ್ಟು ಜನ ಇರಬೇಕು, ಹೇಗಿರ್ಬೇಕು, ಈ ರೀತಿಯಲ್ಲಾಗಿ ಅದರಲ್ಲಿ ಬಂತು. ಮತ್ತೆ ನಿಮಗೆ ಗೊತ್ತಿರಲಿ, ವಕ್ಫ್ ಅಂತ ಹೇಳಿದ್ರೆ ಒಂದೇ ವಕ್ಫ್ ಅಲ್ಲ, ಅದರಲ್ಲಿ ಶಿಯಾ ವಕ್ಫ್, ಸುನ್ನಿ ವಕ್ಫ್, ಮತ್ತೆ ಅವರಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಕೂಡ ಹಿಂದುಳಿದ ವರ್ಗಗಳು ಅಂತ ಏನಿದ್ದಾರೆ, ಅದರಲ್ಲಿ ಕೂಡ ಈಗ ಆಗಾ ಖಾನ್ ಮತ್ತು ಬೊಹ್ರಾ ಅವರ ವರ್ಗಗಳಿವೆ, ಅದನ್ನು ಕೂಡ ವಕ್ಫ್ ಇದರಲ್ಲಿ ಸೇರಿಸಿಕೊಳ್ಳುವಂಥದ್ದು, ಇದೆಲ್ಲ ಒಂದು ಉತ್ತಮವಾಗಿರತಕ್ಕಂಥ ಒಂದು ಅಂಶಗಳು. ಆದರೆ ಇಲ್ಲಿ ಮಂಡೆ ಬಿಸಿಯಾಗಿದ್ದು ಯಾರಿಗೆ ಅಂತ ಹೇಳಿದರೆ, ಇದರ ಒಳಗಡೆ ಕುಳಿತುಕೊಂಡು ತನಗೆ ಬೇಕಾದ ಹಾಗೆ ದರ್ಬಾರು ಮಾಡಿಕೊಂಡು ಶೋಷಿತರ ವಂಚಿತರಿಗೆ ಸಿಗಬೇಕಾದ ಸೌಲಭ್ಯವನ್ನು ತಾವು ಎಗರಿಸಿಕೊಳ್ತಾ ಇದ್ದಂಥವ್ರು ಯಾರು? ಅವರು ಖಂಡಿತವಾಗಿ ಇದಕ್ಕೆ ಅಡ್ಡಗಾಲ ಹಾಕಿ ಆಗ್ತಾರೆ. ಅಂತವರು ಮಾತ್ರ ಪಾಪದ ಅಥವಾ ಜನಸಾಮಾನ್ಯರು ಮುಸ್ಲಿಮರು ಏನು ಮಾಡ್ತಾ ಇದ್ದಾರೆ. ಈಗ ವಕ್ಫ್ ಕಾಯ್ದೆ ಏನಿದೆ, ಅದರದೊಂದು 40 ಪುಟಗಳ ಒಂದು ಏನೇನು ತಿದ್ದುಪಡಿ ಆಗ್ಲಿಕ್ಕಿದೆ, ಅದನ್ನು ಜನರ ಸಮಕ್ಷಮದಲ್ಲಿ ಇದೆ, ಜನರು ಅದು ನೋಡಬಹುದು. ಅದರಲ್ಲಿ ಊನ ಏನಿದೆ? ಯಾವ ಊನವೂ ಇಲ್ಲದೆ ಇದ್ದ ಊನಗಳನ್ನು ಸರಿಪಡಿಸುವುದಕ್ಕೋಸ್ಕರ ಇದನ್ನು ಮಾಡಿರುವಂಥದ್ದು. ಇನ್ನು DC ಅವರಿಗೆ ರೈಟ್ಸ್ ಬರುತ್ತಾ? ಹಾ, DC ಅವರ ರೈಟ್ಸ್ ಬಗ್ಗೆ ಹೇಳ್ತೀನಿ. ಜಿಲ್ಲಾಧಿಕಾರಿಯವರಿಗೆ ಇದರ ರೈಟ್ಸ್ ಬರುತ್ತೆ. ಉದಾಹರಣೆಗೆ, ಯಾರಾದರೂ ವಕ್ಫ್ ಮಾಡ್ತೇನೆ ಅಂತ ಹೇಳಿದರೆ ಆ ವಕ್ಫ್ ಊರ್ಜಿತವಾಗಿದೆಯೋ ಅನ್ನುವಂಥದ್ದನ್ನು DC ಅವರ ಗಮನಕ್ಕೆ ಒಂದ್ಸತಿ ತರಬೇಕಾಗುತ್ತೆ. ಅವರು ಅದರ ಸತ್ಯಾಸತ್ಯತೆಯನ್ನು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ. ಇಲ್ಲದಿದ್ದರೆ ಯಾರಾದರೂ ಒಂದು ಜಮೀನಿನ ಮೇಲೆ ಇದು ವಕ್ಫ್ಗೆ ಸೇರಿತ್ತು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದರೆ, ಆ ಸಂತ್ರಸ್ತ ಅದೇ ವಕ್ಫ್ನಗೆ ಹೋಗಬೇಕು. ಇದು ಹಾಗಲ್ಲ, ಹೀಗೆ, ಅದಕ್ಕೊಂದು ವಕ್ಫಿನಲ್ಲೇ ಒಂದು ಟ್ರಿಬ್ಯುನಲ್ ಇದೆ, ಅದರಲ್ಲೇ ನ್ಯಾಯಮಂಡಳಿ ಇದೆ, ಅದರಲ್ಲೇ ತೀರ್ಮಾನ ಮಾಡಬೇಕು. ಅವನಿಗೆ ಕೋರ್ಟಿಗೆ ಹೋಗುವಾಗಿಲ್ಲ. ಇದು ಯಾವ ರೀತಿ ನ್ಯಾಯ ಪ್ರಣಾಳಿ? ಇದಕ್ಕೊಂದು ಈಗ ಯಾರು ತಪ್ಪು ಮಾಡ್ತಾರೋ ಅವ್ರ ಹತ್ರನೇ ಹೋಗ್ಬೇಕಂತೆ ಅಲ್ವಾ ನ್ಯಾಯ ಕೇಳೋದಕ್ಕೆ. ಎಂಥ ನ್ಯಾಯ ಸಿಗ್ಬೋದು? ಜಮೀನು ಹಾ, ಯಾರೋ ಬಂದು ನಮ್ದು ಅಂತ ಹೇಳಿದ್ರು, ಈಗ ಅವರೊಟ್ಟಿಗೆ ಗಲಾಟೆ ಮಾಡಬೇಕು. ಅವರೊಟ್ಟಿಗೆ ಗಲಾಟೆ ಅಲ್ಲ, ಅವರೊಟ್ಟಿಗೆ ನ್ಯಾಯ ಕೇಳಬೇಕು. ನನಗೆ ನ್ಯಾಯ ಕೊಡಿ ಅಂತ ಅವ್ರ ಹತ್ರ ಹೋಗ್ಬೇಕು, ಬೇಡಬೇಕು. ಈಗ ಏನಾಗಿದೆ, ಈಗ ಅಲ್ಲಿ ಟ್ರಿಬ್ಯುನಲ್ ಇರುತ್ತೆ, ಟ್ರಿಬ್ಯುನಲ್ನಲ್ಲಿ ಕೂಡ ನಿಮ್ಗೆ ನಿರ್ಣಯ ಸರಿಯಾಗಿ ಬರದೇ ಹೋದ್ರು ಈಗ ಹೈಕೋರ್ಟಿಗೆ ಹೋಗ್ಬೋದು. ಮತ್ತೆ ಇದು ವಕ್ಫ್ ಮಾಡುವಾಗ ಒಂದು ನಿಬಂಧನೆ ಹಾಕಿದ್ದಾರೆ, ಯಾರು ಮುಸಲ್ಮಾನನಾಗಿ 5 ವರ್ಷ ಇರ್ತಾನೋ ಮತ್ತೆ ಅವನಲ್ಲಿ ಆ ಜಾಗ 5 ವರ್ಷದಿಂದ ಅನುಭವಿಸ್ತಾ ಇದ್ದಾನೋ, ಅದಕ್ಕೆ ಬೇರೆ ಹಕ್ಕುದಾರರು ಯಾರೂ ಇಲ್ಲದ ಸಂದರ್ಭದಲ್ಲಿ, ಅಂದ್ರೆ ಅವನ ಸ್ವಂತ ಆಸ್ತಿಯಾಗಿ ಅವನು ವಕ್ಫ್ ಮಾಡಬೇಕು, ವಕ್ಫಿಗೆ ಕೊಡಬೇಕು ಅಂತ ಅವನಿಗೆ ಮನಸ್ಸಿಗೆ ಬಂದಾಗ ಅವನು ಪತ್ರ ಬರೆದಿಟ್ಟು ವಕ್ಫಿಗೆ ಕೊಡಬೇಕು. ಅದರ ನಂತರ ಆ ಪತ್ರ ಇಲ್ಲದೆ ಅದು ವಕ್ಫ್ ಆಗೋದಿಲ್ಲ. ಅದರ ಈ ಅಮೆಂಡ್ಮೆಂಟ್ಗಳಲ್ಲಿ ಈಗ ಇದೆ. ಆ ಪತ್ರ ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಆವಾಗ ಅದು ವಕ್ಫ್ ಆಸ್ತಿ ಆಗುತ್ತೆ. ಅದರ ನಂತರ ವಕ್ಫ್ ನಡೀಬಹುದು. ಕಂಡ ಜಮೀನುಗಳು ವಕ್ಫ್ ಆಗುದಿಲ್ಲ ಅಂತ ನೀವು ಆಗುದಿಲ್ಲ. ಒಂದು ತಮಿಳುನಾಡಿನ ಉದಾಹರಣೆ ಈಗ ಓಡಾಡ್ತಿದೆ, ಅದು ಕೂಡ ಒಂದು ಆಶ್ಚರ್ಯ. ಇಡೀ ಹಳ್ಳಿನೇ ವಕ್ಫ್ ಆಯ್ತಂತೆ. ಇಡೀ ಹಳ್ಳಿನೇ ವಕ್ಫ್. ಅದರಲ್ಲಿ 1500 ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ದೇವಸ್ಥಾನ, ಅದು ಕೂಡ ವಕ್ಫಿಗೆ ಹೋಗುತ್ತೆ. ಯಾಕೆ? ಅದು ತಿರುಚಿರಾಪಳ್ಳಿಯಲ್ಲಿ ಅಂತ ಕಾಣುತ್ತೆ ಆ ಹಳ್ಳಿ ಇರುವಂಥದ್ದು. ಯಾವನೋ ಒಬ್ಬ ಅಲ್ಲಿ ಹಿಂದೆ ಒಂದು 200 ವರ್ಷದ 300 ವರ್ಷ ಹಿಂದೆ ಅಲ್ಲಿಯ ರಾಣಿ ಅದಕ್ಕೆ ಇವರಿಗೆ ಕೊಟ್ಟಿದ್ರಂತೆ, ಈ ನಿಮ್ಗೆ ರಾಜ್ಯಭಾರ ಮಾಡು ಅನ್ನುವಂಥದ್ದು ಆ ರೀತಿಯಲ್ಲಿ ಕೊಟ್ಟಿದ್ರು. ಆವಾಗ ಅದನ್ನ ಇಟ್ಟುಕೊಂಡು ಇಡೀ ಹಳ್ಳಿನೇ ನಂದು ಅಂತ. ಅದಕ್ಕೆ ಮೊನ್ನೆ ನಮ್ಮ ಜಡ್ಜ್ ಯಾರು ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ಜಡ್ಜ್ ಒಂದು ಕೇಳಿದ್ರು, ಹೌದು ಮಾರ್ರೆ, ನಿಮ್ಗೆ ನೋಡಿದ್ದನ್ನು ನೀವು ವಕ್ಫ್ ಮಾಡ್ತೀರಿ, ನಾಳೆ ತಾಜ್ ಮಹಲ್ ಕೂಡ ವಕ್ಫ್ ಅಂತ ಹೇಳ್ತೀರಿ, ನಮ್ಮ ಯಾವುದು ಲಾಲ್ ಖಿಲಾ ಕೆಂಪು ಕೋಟೆ ಕೂಡ ವಕ್ಫ್ ಅಂತ ಹೇಳ್ತೀರಿ, ಯಾಕೆ? ಅದು ನಮ್ಮ ರಾಜ ಮಾಡಿದ್ದು ಅಂತ ಹೇಳಿ. ಈ ತಾಜ್ ಮಹಲ್ನ ವಿಷಯದಲ್ಲಿ 2005ರಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ವಕ್ಫಿನ ಆಸ್ತಿ ಅಂತ ಹೇಳಿ ಅವರು ಮಾಡಿಬಿಟ್ಟು ಒಳಗಡೆ ಇಟ್ಟಿದ್ದಾರೆ, ಇದು ಕೂಡ ನಮ್ದು ವಕ್ಫ್ ಇದೆ ಅಂತ ಹೇಳಿ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಗೊಂದಲಗಳು, ಈ ವಕ್ಫ್ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಆಗಿದ್ರೆ ಇನ್ನು ಲೆಕ್ಕ ಪರಿಶೋಧನೆ ಕೂಡ ನಡೀತದಂತ ಸುದ್ದಿ. ಇದು ಯಾವುದೇ ಒಂದು ವಿಚಾರ ಇರಲಿ, ಉನ್ನತವಾಗಿರತಕ್ಕಂಥ ಲೆಕ್ಕ ಪರಿಶೋಧನೆ ಯಾವುದು? ನಮ್ಮ CAG, ನಮ್ಮ ಒಂದು ಕೇಂದ್ರ, ನಮ್ಮ ಸರ್ಕಾರ ಏನು ಸೂಚನೆ ಮಾಡುತ್ತೆ, ಈ ರೀತಿಯಲ್ಲಿ ಲೆಕ್ಕ ಪರಿಶೋಧನೆ ಆಗಬೇಕು. ಅಲ್ಲಿಯ ಮಂಡಳಿಗಳು ಯಾವ ಕಾರ್ಯಪತ್ರ, ಕರೆಸ್ಪಾಂಡೆನ್ಸ್ ವರ್ಕ್ ಯಾವ ರೀತಿ ಇರಬೇಕು, ಕೇಂದ್ರದ ಒಂದು ಸೂಚನೆ ಇರುತ್ತೆ. ಪ್ರತಿಯೊಂದು ಪ್ರಾಧಿಕಾರಗಳಿಗೂ ಒಂದು ಸೂಚನೆ ಇದೆ, ಈ ರೀತಿಯಲ್ಲಿ ಕರೆಸ್ಪಾಂಡೆನ್ಸ್ ವರ್ಕ್ಗಳು ನಡೀಬೇಕು ಅಂತ ಹೇಳಿ. ಇವಾಗ ಈ ಬದಲಾವಣೆಯಿಂದ ಇದರಲ್ಲಿ ಬಹಳಷ್ಟು ಪದಗಳು, ಅಕ್ಷರಗಳೆಲ್ಲ ಬದಲಾವಣೆ ಆಗ್ತವೆ. ಯಾಕಂತ ಹೇಳಿದ್ರೆ ಅದಕ್ಕೆ ಸರಿಯಾದ
ಪದಗಳು ಅಂದ್ರೆ ಒಂದು ಇನ್ನು ಕೆಲಸ ಆಗ್ಬೇಕಾದ್ರೆ ಅದಕ್ಕೆ ದ್ವಂದ್ವ ಅರ್ಥಗಳು ಇರ್ತವೆ, ಅದನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ಇದೊಮ್ಮಿತ್ತಂ ಇದೇ ಅರ್ಥದಲ್ಲಿ ನೀವು ಮಂಡಳಿ ನಡೆಸ್ಕೊಂಡು ಹೋಗಬೇಕು ಅನ್ನತ ಅನೇಕ ಪದಗಳ ಕೂಡ ಅದನ್ನ ಬದಲಾವಣೆ ಈ ಇದರಲ್ಲಿ ಇದೆ ಅಂತ ಹೇಳಿದ್ರೆ, ಒಂದು ಪದ ಇಟ್ಕೊಂಡು ಅದರಲ್ಲಿ ಎರಡು ಅಂತ ಬಂದ್ರೆ ಒಬ್ಬ ಅವನ ಖುಷಿಯಾಗಿ ಅದನ್ನು ಅನುಭವಿಸ್ತಾ ಹೋಗುದು, ಇನ್ನೊಂದು ಹೇಳಿದಾಗುವುದು, ಹೀಗೆ ಆಗಬಾರ್ದಲ್ಲ. ಅದಕ್ಕೊಂದು ಇದಮ್ಮಿತ್ತಮ್ ಅನ್ನುವಂಥದ್ದು ಈ ವಕ್ಫ್ ತಿದ್ದುಪಡಿ ಮಸೂದೆ 2024 ಜನರ ಎದುರಿಗೆ ಬರ್ತಾ ಉಂಟು. ಹಾಗಾದ್ರೆ ಇದು ಸರ್ಕಾರ ವಫ್ನ ಆಸ್ತಿಯನ್ನು ತಾನು ವಶಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹಾಗಾದ್ರೆ ನೋಡಿ, ಇದರಲ್ಲಿ ಒಂದು ಮಜಾ ಇದೆ. ಈ ವಕ್ಫ್ ಕಾನೂನಿನ ಬಗ್ಗೆ ಗೊತ್ತಿಲ್ಲದವರು, ಉದಾಹರಣೆಗೆ ಕೆಲವು ಸರ್ಕಾರಿ ಆಸ್ತಿಗಳು, ಈ ಸರ್ಕಾರಿ ಆಸ್ತಿಗಳನ್ನು ಕೂಡ ವಕ್ಫ್ ನನ್ನ ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡಿಕೊಂಡಿದೆ. ಈಗ ಈ ಕಾಯ್ದೆ ಬಂದ ಕೂಡಲೇ ಪುನಃ ಅಂಥ ಯಾವ ಸರ್ಕಾರಿ ಆಸ್ತಿಗಳು ವಕ್ಫಿಗೆ ಹೋಗಿದೆ ಅದರದ್ದು ಒಂದ್ಸತಿ ಪುನಃ ತನಿಖೆ ನಡೆಯುತ್ತೆ. ಅದು ನಿಜವಾಗಿ ವಕ್ಫಿಗೆ ಅರ್ಹವಾಗಿರತಕ್ಕಂಥ ಆಸ್ತಿಯೋ ಅಥವಾ ಸರ್ಕಾರದ ಆಸ್ತಿಯೋ. ಸರ್ಕಾರದ ಆಸ್ತಿ ವಕ್ಫ್ ಉಪಯೋಗಿಸ್ತಾ ಇದೆ ಅಂತ ಹೇಳಿದ್ರೆ ಆಯ್ತು, ಉತ್ತಮ ಉದ್ದೇಶಗಳಿಗೆ ಉಪಯೋಗಿಸ್ತಾ ಇದ್ದೇವೆ, ಅಲ್ಲಿ ತನಕ ಆಯ್ತು. ಇಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಅನ್ನತಕ್ಕಂಥದ್ದು ವಿಷಯ. ಅಂದ್ರೆ ಒಂದು ಸತಿ ಆಸ್ತಿ ಏನಾದ್ರು ವಕ್ಫನ್ನ ಪರಿಧಿಯಲ್ಲಿ ಬಂದ್ರೆ ಅದು ಶಾಶ್ವತವಾಗಿ ಸಾವಿರಾರು ವರ್ಷಗಳವರೆಗೆ ವಕ್ಫೆ, ಅದರಿಂದ ಹೊರಗೆ ಬರೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ಆಸ್ತಿಗಳನ್ನೆಲ್ಲ ಹೀಗೆ ಮಾಡಿಬಿಟ್ರೆ ಆಕ್ಚುಲಿ ನಮ್ಮಲ್ಲಿ ಮುಂಚೆ ಆಸ್ತಿಯ ಮೇಲಿನ ಹಕ್ಕು ಮೂಲಭೂತ ಹಕ್ಕು ಆಗಿತ್ತು. ಇವಾಗ ಆಸ್ತಿ ಮೇಲಿನ ಹಕ್ಕು ಮೂಲಭೂತ ಹಕ್ಕು ಅನ್ನುವಂಥದ್ದು ತೆಗೆದು ಹಾಕಿದೆ, ಒಂದು 15 ವರ್ಷದ ಹಿಂದೆನೆ ತೆಗೆದು ಹಾಕಲಾಗಿದೆ. ಆದ್ದರಿಂದ ಸರ್ಕಾರ ಯಾವತ್ತು ಬೇಕಾದ್ರೂ, ಉದಾಹರಣೆಗೆ ನಾಳೆ ರೋಡ್ ಅಗಲೀಕರಣ ಆಗ್ಬೇಕು, ಅದು ವಕ್ಫಿನ ಆಸ್ತಿ, ಸರ್ಕಾರ ತೆಗೆದುಕೊಳ್ಳುವ ಹಾಗಿಲ್ಲ. ಯಾಕೆ? ಒನ್ಸ್ ಎ ವಕ್ಫ್ ಆಲ್ವೇಸ್ ವಕ್ಫ್. ನೀವು ವಕ್ಫ್ ಕೊಟ್ರೆ ಮಾತ್ರ. ಈಗ ವಕ್ಫ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ವಕ್ಫ್ ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ. ರೋಡ್ ಆದ್ರೂ ಕೂಡ ಅದು ವಕ್ಫಿನ ಅಂಡರಲ್ಲಿ ಇರಬೇಕು ಅನ್ನುವಂಥದ್ದಲ್ವಾ. ಅಂದ್ರೆ ಕಾನೂನಿನಲ್ಲಿ ಇಂಥ ಒಂದು ಕಾನೂನು ಹೇಗೆ ಸರಿ ಆಗ್ಲಿಕ್ಕೆ ಸಾಧ್ಯ? ಇಂಥ ಎಲ್ಲ ತಿದ್ದುಪಡಿಗಳನ್ನು ಈಗ ತರಲಿಕ್ಕೆ ಹೋಗ್ತಾ ಇದೆ. ಆದ್ರೆ ಅದಕ್ಕೆ ನರೇಂದ್ರ ಮೋದಿ ಗೌರ್ಮೆಂಟೇ ಆಗ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಗೌರ್ಮೆಂಟ್ ಬಂದ್ರೆ ಅವರಿಗೆ ಎಲ್ಲಿ ನಮ್ಗೆ ಓಟಿನ ಕೊರತೆ ಆಗುತ್ತೋ. ಆದ್ರೆ ಮುಸ್ಲಿಮರಲ್ಲಿರುವಂತ ಜನಸಾಮಾನ್ಯರ ಇದಕ್ಕೆ ವಿರೋಧ ಇದ್ದಾರೆ. ಹಾಗಾದ್ರೆ ಹಾ ನೋಡಿ, ಈಗ CAA ಬಂತು, CAAಗೆ ವಿರೋಧ ಮಾಡಿದ್ರು. ಮುಸಲ್ಮಾನರಿಗೆ ಅದಕ್ಕೆ ಏನಾದ್ರೂ ಕೊರತೆ ಇತ್ತ? ಭಾರತದ ಮುಸಲ್ಮಾನರಿಗೆ ಅದರಿಂದ ಏನಾದ್ರೂ 1% ನಷ್ಟಾದ್ರೂ ಏನಾದ್ರೂ ಕೊರತೆ ಇತ್ತ? ಇಲ್ಲ. ಅವರು ಹೋರಾಟ ಮಾಡಿದೆ NRC ವಿರುದ್ಧ. ಅರೆ NRC ಇನ್ನುವಂಥದ್ದು ಇನ್ನೂ ಕೂಡ ಒಂದು ಅಕ್ಷರನೂ ಬರೀಲಿಲ್ಲ. ಬಂದದ್ದು CAA ಬಿಲ್ಲು. ಆದರೆ ಇಡೀ ಮುಸ್ಲಿಂ ಜನಾಂಗವನ್ನು ದಾರಿ ತಪ್ಪಿಸಿ ಇದರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಯಶಸ್ವಿ ಆದ್ರೂ ಇಲ್ವೋ? ನಮ್ಮಲ್ಲಿ ಇಲ್ಲೇ ಅದರ ವಿರುದ್ಧ ಇಲ್ಲಿ ದಂಗೆ ನಡೀತು ಇಲ್ವೋ ನಮ್ಗೆ ಗೊತ್ತಿದೆ. ಎಲ್ಲಿಯಾದ್ರೂ ಮುಸಲ್ಮಾನರ ವಿರೋಧವಾಗಿ, ಭಾರತೀಯ ಮುಸಲ್ಮಾನರಿಗೆ ವಿರೋಧವಾಗಿ ಆ CAA ಕಾಯ್ದೆ ಇತ್ತು? ಇಲ್ಲ. ಆದರೆ ಈ ಮುಸಲ್ಮಾನರಲ್ಲಿ ಒಂದು ತಪ್ಪು ಅಭಿಪ್ರಾಯವನ್ನು ಬಿತ್ತರಿಸಿ ಅದರ ಮುಖಾಂತರ ಮುಸಲ್ಮಾನ ಜನಾಂಗವನ್ನು ಎತ್ತಿ ಕಟ್ಟಿ ಈ ಭಾರತದಲ್ಲಿ ದಂಗೆ ಮಾಡಬೇಕು ಅನ್ನುವಂಥ ಧೂರ್ತ ಆಲೋಚನೆಗೆ ವಿದೇಶಿ ಶಕ್ತಿಗಳು ಇದ್ದಾರೆ. ಬಾಂಗ್ಲಾದೇಶದಲ್ಲಿ ನೋಡಿದಿರಿ, ಅದನ್ನು ಭಾರತದಲ್ಲಿ ಇದರ ಮುಖಾಂತರ ಇಂಪ್ಲಿಮೆಂಟ್ ಮಾಡೋಣ ಅನ್ನತಕ್ಕಂಥ ಒಂದು ಹುನ್ನಾರ ಇದೆ. ಆದರೆ ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಒಂದ್ಸತಿ ಇದನ್ನು JPC ಅಂತ ಹೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಅದಕ್ಕೆ ಕೊಡ್ತು, ಕಮಿಟಿ ಕೊಡ್ತು. ಅದರಲ್ಲಿ 20 ಜನ, ಅದರಲ್ಲಿ ಅಸಾದುದ್ದೀನ್ ಓವೈಸಿ ಕೂಡ ಅಂಥವ್ರು ಕೂಡ ಇದ್ದಾರೆ. ಅವರು ಕೂಡ ಒಂದ್ಸತಿ ವಿಮರ್ಶೆ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಅಲ್ಲಿ ನಿಮಗೆ ಯಾವುದು ಬರುತ್ತೆ ಆ ರೂಪವನ್ನು ತಂದುಕೊಡಿ. ಪುನಃ ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ಬಿಲ್ ಇದ್ದದನ್ನು ಆಕ್ಟ್ ಮಾಡಿಕೊಂಡು ನಾವು ಮುಂದುವರಿಯೋಣ ಅನ್ನತಕ್ಕಂಥದ್ದನ್ನು ಸೂಚಿಸಿದ್ದಾರೆ. ಇವಾಗ ಜಾಯಿಂಟ್ ಪಾರ್ಲಿಮೆಂಟರಿ ಸೆಷನ್ನಲ್ಲಿ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಏನು ನಿರ್ಣಯ ಬರುತ್ತೆ ಅದರ ನಂತರ ಮುಂದೆ ಏನು ಅಂತ. ಆದರೆ ನನಗೆ ಅಂದಾಜಿರೋ ಪ್ರಕಾರ ಇವರು ಏನೇ ಇದ್ರೂ ವಿರೋಧ ಮಾಡಬೇಕು. ಈಗ ಮೋದಿಜಿಯವರು ಮಸೂದೆ ತಿದ್ದುಪಡಿ ತಂದಿದ್ದಾರೆ, ಅದು ಎಷ್ಟೇ ಉದ್ಧಾರ ಆಗಲಿ ಅಧೋಗತಿ ಇಲ್ಲ, ಮೋದಿಜಿ ತಂದಿದ್ದಾರೆ, ಅದಕ್ಕೋಸ್ಕರ ವಿರೋಧ ಮಾಡಿಕೊಂಡು ಇದನ್ನು ಕೊನೆಗಾಣಿಸಬೇಕು ಅನ್ನತಕ್ಕಂಥ ಒಂದೇ ಧೂರ್ತ ಉದ್ದೇಶದಿಂದಲೇ ಮುಂದುವರಿತಿದ್ದಾರೆ. ಆದರೆ ನನಗೆ ಗೊತ್ತಿದೆ, ಇದಕ್ಕೆ ಯಾರು ಪ್ರಾಜ್ಞರಾಗಿರತಕ್ಕಂಥ ಮುಸಲ್ಮಾನರು, ನಿಜವಾಗಿ ಮುಸಲ್ಮಾನರು ಇದಕ್ಕೆ ಖಂಡಿತ ಸಾಥ್ ಕೊಟ್ಟೇ ಕೊಡ್ತಾರೆ. ನಿಮಗೆ ಹುಡುಕಿದ್ರು ಕೂಡ ನನಗೆ ವಕ್ಫಿನ ಆಸ್ತಿಯಿಂದ ಇಷ್ಟೊಂದು ಲಾಭಾನ್ವಿತನಾದೆ ಅಂತ ಹೇಳಿಕೊಳ್ಳುವ ಮುಸಲ್ಮಾನರು ಎಷ್ಟು ಜನ ನಿಮ್ಗೆ ಮಂಗಳೂರಿನಲ್ಲಿ ಸಿಗ್ತಾರೆ? ಹೈ ಲೆವೆಲ್ ಅಲ್ಲಿ ಇರ್ಬೋದು. ಅದೇ ಹೇಳಿದಲ್ಲ, 163 ಕೋಟಿ ಆದಾಯ ವರ್ಷಕ್ಕೆ 5 ಲಕ್ಷದ ಕೋಟಿಯ ಅಸೆಟ್ನಿಂದ ಬಂದಿದೆ ಅಂತ ಹೇಳಿದ್ರೆ ಹೈ ಲೆವೆಲ್ನಲ್ಲಿ ಆಗಿರಬಹುದು ಅನ್ನುವಂಥದ್ದು ವಿಷಯ.
ಅರುಣ್ ಶೆಟ್ಟಿ ಅವರೇ, ಕೊನೆಯದಾಗಿ ಈ 40 ತಿದ್ದುಪಡಿಯಲ್ಲಿ ನಿಮ್ಗೆ ತುಂಬಾ ಆಕರ್ಷಣೀಯವಾಗಿ ಕಾಣ್ತಾ ಇರೋದು ಯಾವುದು? ಇದು ಪ್ರತಿಯೊಂದು ಕೂಡ ತಿದ್ದುಪಡಿ ಆಗಬೇಕಾದಂಥದ್ದು ವಿಷಯಗಳು. ಉತ್ತಮವಾಗಿರ್ತಕ್ಕಂಥ ತಿದ್ದುಪಡಿ, ವಿಶೇಷವಾಗಿ ನಿಜವಾಗಿ ಯಾರು ದಮನಿತ ಮುಸಲ್ಮಾನ ಜನಾಂಗ ಮುಸಲ್ಮಾನರಲ್ಲಿ ಇದ್ದಾರೋ ಅವರಿಗೆ ಇದು ಲಾಭಾನ್ವಿತ ಆಗುತ್ತೆ ಒಂದು. ಮತ್ತೆ ಈ ಏನಾದರೂ ಲಿಟಿಗೇಷನ್ ಇದ್ರೆ ಈ ಟ್ರಿಬ್ಯುನಲ್ಗೆ ಹೋದಾಗ ಆವಾಗ ಇಷ್ಟೇ ಟೈಮ್ ಬೌಂಡ್ನಲ್ಲಿ ಅದನ್ನು ನಿರ್ಣಯ ಮಾಡ್ಬೇಕಂತ ಇರಲಿಲ್ಲ. ಅದರಲ್ಲಿ ಸಂತ್ರಸ್ತನಾಗ್ತಿದ್ದ. ಆದರೆ ಈಗ ಹಾಗಲ್ಲ, ಅದಕ್ಕೊಂದು 6 ತಿಂಗಳಿನೊಳಗಡೆ ಅದನ್ನು ನಿರ್ಣಯಿಸಿ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಅದರ ನಿರ್ಣಯ ಬಂದಿದೆ. ಒಂದು ವೇಳೆ ಆಗದಿದ್ರೆ ಅವನು ಹೈಕೋರ್ಟಿಗೆ ಹೋಗ್ಬೋದು, ಬೇರೆ ಅಪ್ಪರ್ ಕೋರ್ಟಿಗೆ ಹೋಗ್ಬೋದು, ಅಲ್ಲಿ ತಮ್ಮ ಸೊಲ್ಯೂಷನ್ ಪಡ್ಕೊಳ್ಬಹುದು. ಇಂಥ ಒಂದು ಉತ್ತಮವಾಗಿರತಕ್ಕಂಥ ಅಂಶವನ್ನು ಇದರಲ್ಲಿ ಜೋಡಿಸಲಾಗಿದೆ. ಮತ್ತೆ ಇದರಲ್ಲಿ ಎಲ್ಲರೂ ಬಂದು ಆ ವಕ್ಫ್ ಮಂಡಳಿಯ ಸದಸ್ಯನಾಗುವ ಹಾಗಿಲ್ಲ. ಅದಕ್ಕೆ ಪ್ರತಿಯೊಂದು ಸ್ತರದಲ್ಲಿ ಕೂಡ ಒಂದು ಎಕ್ಸ್ಪರ್ಟ್ ಜನರನ್ನು ಹಾಕುವಂಥದ್ದು. ಮತ್ತೆ ಯಾರ್ಯಾರು 2 ವರ್ಷಕ್ಕೆ ಇಂಥ ಜಾಸ್ತಿ ಜೈಲು ಪಾಲಾಗಿದ್ದಾರೋ ಅಂಥವರೆಲ್ಲ ಇದರಲ್ಲಿ ಬರುವಾಗಿಲ್ಲ. ಮತ್ತು ದಿವಾಳಿ ಆಗಿದ್ದಾರೆ, ಅದೆಲ್ಲ ಸಾಮಾನ್ಯ ವಿಷಯಗಳು. ಅವರೆಲ್ಲ ಇದರಲ್ಲಿ ಯಾವುದು ವಕ್ಫಿನ ಮಂಡಳಿ ಒಳಗಡೆ ಪ್ರವೇಶ ಇಲ್ಲ. ಮತ್ತೆ ಮಹಿಳೆಯರಿಗೆ ಒಂದು ವಿಶೇಷವಾಗಿರ್ತದೆ ಮೀಸಲಾತಿಯುಕ್ತ ಸ್ಥಾನಮಾನವನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಹೀಗೆ ಒಂದು ಸಮಗ್ರವಾಗಿರತಕ್ಕಂಥ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ ಆಗ್ತಾ ಉಂಟು. ಅದಕ್ಕೋಸ್ಕರ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ಅಂತ ಹೇಳಿದರೆ, ನಿಮ್ಮ ಅಮೆಂಡ್ಮೆಂಟ್ಗಳಲ್ಲಿ ನೋಡ್ಬೋದು, ನಾವು ಈ ವಕ್ಫ್ ಮಂಡಳಿ ಅಂತ ಹೇಳಿದರೆ ಅದೊಂದು ನ್ಯಾಷನಲ್ ಇಂಟ್ರೆಸ್ಟ್ ರೀತಿಯಲ್ಲಿ ಇರಬೇಕು. ಅಂದರೆ ನಮಗೆ ರಾಷ್ಟ್ರವೇ ಸರ್ವೋಪರಿ ಅನ್ನತಕ್ಕಂಥ ಒಂದು ಇದರಲ್ಲಿರಬೇಕು. ಒಂದು ವೇಳೆ ಒಂದು ವರ್ಗಕ್ಕೆ ಮಾತ್ರ ತಮ್ಮ ಭೂಭಾಗವನ್ನು ಆ ವರ್ಗ ಮಾತ್ರ ತೆಗೆದುಕೊಂಡ್ರೆ ಏನಾಗಬಹುದು? ನಮಗೆ 1947 ಗೊತ್ತಿದೆ, ನಮ್ಮ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಭಾರತ 3 ಭಾಗ ಆಯಿತು. ಓಪನ್ ಆಗಿ ಹೇಳಬೇಕಿದ್ದನ್ನು. ಯಾಕಾಯಿತು ಅಂತ ಹೇಳಿದರೆ, ನಮಗೆ ನನ್ನ ಧರ್ಮ ನಿಮ್ಮ ಧರ್ಮದೊಟ್ಟಿಗೆ ಮೇಳೈಸ್ತೇ ಇಲ್ಲಪ್ಪ, ನನಗೆ ಬೇರೆನೇ ದೇಶ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಬೇರೆ ದೇಶ ಆಯಿತು. ಬಹಳ ದುಃಖದ ಸಂಗತಿ. ಪುನಃ ಅಂಥದ್ದು ಮರುಕಳಿಸಬಾರದು. ಯಾರೋ ಇಂದಷ್ಟು ಭೂಭಾಗಗಳು ಕಾನೂನಾತ್ಮಕ ದೃಷ್ಟಿಯಲ್ಲೇ ಯಾರದು ಕಪಿಮುಷ್ಟಿಯಲ್ಲಿ ಇದ್ದುಕೊಂಡು ಮಾಡಿದ್ರೆ, ನಾನು ಹೇಳಿದೆ 55 ದೇಶಗಳು, ಒಂದು ಬ್ರೆಜಿಲ್ನಂತ ದೇಶ ಎಷ್ಟು ದೊಡ್ಡದಿದೆ ನೋಡಿ, ಅಷ್ಟು ದೊಡ್ಡದು ಆಸ್ತಿ ವಕ್ಫಿದಿದೆ. ಆದರೆ ಈ ಎಲ್ಲ ಭೂಭಾಗಗಳು ಸಮಗ್ರವಾಗಿ ಅಖಂಡ ಭಾರತ ಮತ್ತು ಆ ರಾಷ್ಟ್ರೀಯತೆ ಪ್ರಾಧಾನ್ಯವಾಗಿರತಕ್ಕಂಥ ಒಂದು ಪ್ರತಿಯೊಂದು ಸಂಸ್ಥೆಗಳು ಅದಕ್ಕೆ ಕೆಲಸ ಮಾಡಬೇಕು. ಆ ಒಂದು ರೀತಿಯಲ್ಲಿ ಒಂದು ಪಾರದರ್ಶಕತೆ, ಯಾವುದೇ ಮುಚ್ಚುಮರಿ ಇಲ್ಲದೆ ಒಂದು ಪಾರದರ್ಶಕತೆ ಈ ವಕ್ಫ್ ಮಂಡಳಿಯಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಸಮಗ್ರವಾಗಿರತಕ್ಕಂಥ ತಿದ್ದುಪಡಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಈಗ ಬಿಲ್ ಆಗಿದೆ. ಇದು ತಿದ್ದುಪಡಿ ಇನ್ನು ಮುಂದೆ ಒಳ್ಳೆಯ ರೂಪವನ್ನು ಪಡೆದು ಮುಸಲ್ಮಾನ ಜನಾಂಗಕ್ಕೆ ಈ ವಕ್ಫಿನ ಕಾರಣದಿಂದ ಯಾವನೊಬ್ಬ ಹಿಂದೂ ಅದರಿಂದ ಫಲೀಭೂತನಾಗ್ತಾನೆ ಅಂತ ಖಂಡಿತ ಇಲ್ಲ. ಮುಸಲ್ಮಾನ ಜನಾಂಗ, ಶೋಷಿತ ಜನಾಂಗ, ಬಡವರಿಗೆ ಈ ವಕ್ಫ್ನ ಸಂಪೂರ್ಣವಾಗಿರ್ತಕ್ಕಂಥ ದಾಯಿತ್ವ ಸಿಗಬೇಕು. ನಾಗೇಂದ್ರ ಅವರ 5 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಸ್ಥಿರಾಸ್ತಿ ಹೊಂದಿರತಕ್ಕಂಥದ್ದು ಮುಸಲ್ಮಾನ ಜನಾಂಗ, ಬಡವ ಜನಾಂಗಕ್ಕೆ ಏನಾದರೂ ಈಗಲೇ ಸ್ಪ್ಲಿಟ್ ಮಾಡಿ ಕೊಟ್ಟು ಬಿಟ್ರೆ ಅದು ಅವರೆಷ್ಟು ಶ್ರೀಮಂತರಾಗಿ ಬಿಡ್ತಾರೆ. ಇಷ್ಟು ಸುಲಭ ಇದೆ, ಅಷ್ಟು ಆಸ್ತಿ ಮುಸಲ್ಮಾನರಲ್ಲೇ ಇದೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಆಸ್ತಿಯನ್ನು ಜೋಪಾನ ಮಾಡುವಂಥದ್ದು, ಪ್ಲಸ್ ಅದನ್ನು ಸರಿಯಾದ ರೀತಿಯಲ್ಲಿ ಮುಸಲ್ಮಾನ ಬಡ ಜನರಿಗೆ ಕೊಡುವಂಥದ್ದು ಒಂದು ಪಾರದರ್ಶಕ ರೀತಿ ಆಗಬೇಕು ಅನ್ನುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಉದ್ದೇಶದಿಂದ ಮೋದಿ ಸರ್ಕಾರ ಈ ತಿದ್ದುಪಡಿಯನ್ನು ತರುವುದಕ್ಕೆ ಮುಂದಾಗಿದೆ. ಅದಕ್ಕೋಸ್ಕರ ಆದಷ್ಟು ಬೇಗದಲ್ಲಿ ಈ ತಿದ್ದುಪಡಿಯಾಗಿ ನಮ್ಮ ದೇಶದ ಅಭ್ಯುದಯಕ್ಕೂ ಇದೊಂದು ಕಾರಣ ಆಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಒಟ್ಟಿನಲ್ಲಿ ನಮ್ಮ ದೇಶದ ಒಳಗಿರುವಂತಹ ನಮ್ಮದೇ ದೇಶದ ಒಂದು ಸಂಪತ್ತು, ಆ ಸಂಪತ್ತು ಆ ಒಂದು ಸಮುದಾಯದ ಅತ್ಯಂತ ತಳಮಟ್ಟದ ಪ್ರತಿಯೊಬ್ಬ ನಾಗರಿಕನಿಗೂ ಸಿಕ್ಕಿ ಆತ ಅಭಿವೃದ್ಧಿ ಆಗುವಲ್ಲಿ ಆ ಸಂಪತ್ತು ಯಶಸ್ವಿಯಾಗಿ ವಿನಿಯೋಗವಾಗಲಿ ಎನ್ನುವ ಕಾರಣಕ್ಕೆ ಇಂಥ ಒಂದು ಕಾಯ್ದೆಗೆ ಸೂಕ್ತ ತಿದ್ದುಪಡಿಯನ್ನು ತಂದು ಆಸ್ತಿ ಕೆಲವರ ವಶದಲ್ಲಿ ಮಾತ್ರ ಇರದೆ ಇಡೀ ಆ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಬಳಸುವಂತಾಗಲಿ ಅಂತೇಳಿ ಅದನ್ನು ತರಲಾಗಿದೆ, ತಿದ್ದುಪಡಿ ಮಾಡಲಾಗ್ತಾ ಇದೆ ಅಂತೇಳಿ ಅರುಣ್ ಶೇಟ್ ಅವರು ಹೇಳಿದ್ರು. ಇಷ್ಟು ಒಂದು ತುಂಬಾ ಅಂದ್ರೆ ಇದು ಒಮ್ಮೆಲೆ ಅರ್ಥವಾಗದಂತಹ ತಿದ್ದುಪಡಿಯನ್ನು ನೀವು ತುಂಬಾ ಅರ್ಥವಾಗುವ ರೀತಿಯಲ್ಲಿ ನೋಡುವವರಿಗೆ ಇದರಿಂದ ಏನೋ ಒಂದು ಮೆಸೇಜ್ ಸಿಗ್ತದೆ, ಮತ್ತೆ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಆ ರೀತಿಯಲ್ಲಿ ಹೇಳಿದ್ದೀರಿ. ತುಂಬಾ ಥ್ಯಾಂಕ್ ಯು, ಧನ್ಯವಾದ ಅರುಣ್ ಶೆಟ್ ಅವರೇ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ. ನಮಸ್ತೆ. ಥ್ಯಾಂಕ್ ಯು.